ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ, ನನ್ನ ಕುಲದೇವತೆಯಾದ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಕಾಗೆ ಎಲ್ಲ ಕೇಳಿದ್ರೆ ಕಾಗೆ ಕೂತ್ಕೊಂಡ್ರೆ ಕೆಟ್ಟದ್ದು, ಕಾಗೆ ಅಡ್ಡ ಬಂದರೆ ಕೆಟ್ಟದ್ದು, ಕಾಗೆನೇ ಒಂದು ಕೆಟ್ಟದ್ದು ಅನ್ನೋ ಭಾವನೆ ನಮ್ಮಲ್ಲಿರುವುದನ್ನು, ಅದು ಕೆಟ್ಟದ್ದ ಒಳ್ಳೆಯದ, ಅದರಿಂದ ಏನು ಪ್ರಯೋಜನ ಇದೆ, ಕಾಗೆ ಬರೋದ್ರಿಂದ ಮನೆಗೆ ತಪ್ಪಲ್ವ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲು ನಾವು ತಿಳ್ಕೋಬೇಕಾದ ವಿಷಯವೇನೆಂದರೆ, ಕಾಗೆ ಬಂದು ಇದು ಶನಿಯ ಅಂದರೆ ಸೂರ್ಯನ ಪುತ್ರನ ಒಂದು ವಾಹನ. ಸೂರ್ಯನ ಪುತ್ರ ಯಾರು? ಶನಿ. ಶನಿಯ ಒಂದು ವಾಹನ ಯಾವುದು? ಕಾಗೆ. ನೋಡಿ, ವೆಂಕಟರಮಣ, ರಂಗನಾಥ, ಯಾವುದೇ ದೇವಸ್ಥಾನ, ಲಕ್ಷ್ಮೀ ನರಸಿಂಹ, ಯಾವುದೇ ದೇವಸ್ಥಾನಕ್ಕೂ ಗರುಡಗಂಬ ಅಂತ ಇರುತ್ತೆ, ಹೌದಲ್ವ? ಎಲ್ಲ ಕೇಳಿರ್ತೀರ. ಅದೇ ರೀತಿ ನೀವು ಶಿವನ ಮಂದಿರಕ್ಕೆ ಹೋದರೆ ಮುಂಭಾಗದಲ್ಲಿ ನಂದಿಯನ್ನು ಕೂರಿಸಿರ್ತಾರೆ. ನೋಡಿ, ಇಲ್ಲಿ ಶಿವನ ಇರಲಿ, ಮಲ್ಲಿಕಾರ್ಜುನ ಇರಲಿ, ಯಾವುದೇ ಒಂದು ಶಿವನ ರೂಪದಲ್ಲಿ ಇರ್ತಕ್ಕಂಥ ಯಾವುದೇ ಮಂದಿರಕ್ಕೆ ಹೋದರೂ ನಿಮಗೆ ನಂದಿಯ ವಾಹನವನ್ನು ನೀವು ನೋಡಬಹುದು. ನಂದಿ, ಹಸುವಿನ ಒಂದು ನಂದಿಯ ಒಂದು ವಿಗ್ರಹವನ್ನು ಶಿವನ ಮುಂಭಾಗದಲ್ಲಿ ಇಟ್ಟಿರ್ತಾರೆ. ಅದೇ ರೀತಿ ವಿಷ್ಣುವಿನ ಮಂದಿರದಲ್ಲಿ ಏನು ಮಾಡ್ತೀವಿ, ಗರುಡಗಂಬ ಅಂತ ಇರ್ತಾರೆ. ಅದೇ ರೀತಿ ಸೇಮ್ ನೀವು ನೋಡೋಕೆ ಹೋದರೆ ಶನಿಯ ಮಂದಿರದಲ್ಲಿ ಕಾಗೆ ವಾಹನವಾಗಿರುತ್ತೆ. ಕಾಗೆಯ ಒಂದು ಗರುಡಗಂಬ ಹೇಗಿರುತ್ತೋ ಅದೇ ರೀತಿ ಒಂದು ಕಂಬವನ್ನು ಕಾಗೆದು ಒಂದು ಮಾಡಿಬಿಟ್ಟು ನಿಲ್ಲಿಸಿರ್ತಾರೆ. ಅದಕ್ಕೆ ಕಾಗೆಗೂ ಕೂಡ ಅದು ದೇವರ ಸಮಾನ ಅಂತ ನಾವು ಪೂಜಿಸ್ತೀವಿ ಕೂಡ. ನೋಡಿ, ಶನಿ ದೋಷ ಏನಾದ್ರು ಇದ್ದರೆ ಕಾಗೆಗೆ ಅನ್ನ ಹಾಕಿ ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ಕಾಗೆ ಅನ್ನ ಹಾಕೋದ್ರಿಂದ ಶನಿ ದೋಷವನ್ನು ನಾವು ನಿರ್ವಹಣೆ ಮಾಡಬಹುದು ಅನ್ನೋ ಒಂದು ಭಾವನೆಯಿಂದ ಕಾಗೆಗೆ ಅನ್ನ ಹಾಕಿ, ಕಾಗೆಗೆ ರೊಟ್ಟಿ ಹಾಕಿ, ಕಾಗೆಗೆ ಏನಾದ್ರು ಮುದ್ದೆ ಏನಾರಿದ್ರೆ ಹಾಕಿ, ಕಾಗೆ ಬಂದು ಮನೆ ಕೂಗ್ತಾ ಇದೆ ಅಂದರೆ ಏನರ್ಥ? ಅಯ್ಯೋ, ಯಾರೋ ಬರ್ತಾರೆ, ಅತಿಥಿಗಳು ಬರುತ್ತಾರೆ ಅನ್ನೋ ಭಾವನೆ ಇವತ್ತು ಕೂಡ ಹಳ್ಳಿಯ ಜನಗಳಲ್ಲಿ ಇದೆ. ಸಿಟಿಲೇಗೋ ಗೊತ್ತಿಲ್ಲ, ಹಳ್ಳಿಲಿ ಇವತ್ತು ಒಂದು ಕಾಗೆ ಬಂದು ಮನೆಗೆ ಹೋಯೋದು, ಯಾರೋ ನೆಂಟರು ಬರ್ತಾರೆ ನಮ್ಮ ಮನೆಗೆ ಅನ್ನೋ ಭಾವನೆ, ಯಾರೋ ಅತಿಥಿಗಳು ಬರ್ತಾರೆ ಅನ್ನೋ ಭಾವನೆ ನಮ್ಮಲ್ಲಿ ಈಗಲೂ ತಾಂಡವಾಡ್ತಾ ಇದೆ. ಹಾಗೆ ಅದು ನಿಜ ಅಂದ ಮೇಲೆ ನಾವು ಕಾಗೆ ಒಳ್ಳೆಯದು ಅನ್ನೋದು ನಂಬಬೇಕಾಗುತ್ತದೆ. ನೋಡಿ, ಕಾಗೆ ಮುನ್ಸೂಚನೆಗಳನ್ನು ಕೊಡುತ್ತದೆ. ನೋಡಿ, ಕೋಳಿ ಕೂಗಿದಾಗ ನಾವು ಬೆಳಗಾಯಿತು ಅಂತೀವಲ್ಲ, ಅದು ತಪ್ಪು ಅಭಿಪ್ರಾಯ. ಕೋಳಿಗಿಂತಲೂ ಕೂಡ, ಕೋಳಿ ಅಥವಾ ಹುಂಜ ಏನು ಹೇಳ್ತೀರ ನೀವು, ಅದಕ್ಕಿಂತಲೂ ಮುಂಚೆ ಹೇಳುವುದೇ ಕಾಗೆ. ಕಾಗೆ ನಿಮಗೆ ಇದು 4 ಗಂಟೆಗೆದ್ದು ಕೂಗುತ್ತೆ, ಯಾವುದು 5 ಗಂಟೆಗೆದ್ದು ಕೂಗುತ್ತೆ ಕೋಳಿ ಅಂತ ಅಂದರೆ, ಕಾಗೆ ನಮಗೆ 3:30 4 ಗಂಟೆ ಒಂದು ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದೇ ಕಾಗೆ. ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಅದು ದಿನಚರಿಯನ್ನು ಸ್ಟಾರ್ಟ್ ಮಾಡುತ್ತೆ. ಬೇಗುವ ಮಲಗುವ ಒಂದು ಪ್ರಾಣಿ ಪಕ್ಷಿ ಅಂದರೆ ಕೂಡ ಕಾಗೆನೆ. ಅದು ಸಂಜೆ ನಮಗೆ 6 ಗಂಟೆ ಒಳಗಡೆ ಅದು ಗೂಡು ಸೇರಿಕೊಂಡು ಅದು ಮಲ್ಕೋಬಿಡುತ್ತೆ. ಅದು ಬೇಗ ಮಲಗಿ ಬೇಗ ಹೇಳಿದ್ದು ಬೇಗ ಮಲಗುವ ಒಂದು ಪಕ್ಷಿ ಏನಾದರೂ ಇದ್ದರೆ ಅದು ವಿಶೇಷವಾದ ಪಕ್ಷಿ ಅಂದರೆ ಅದು ಕಾಗೆ. ನಾವು ಯಾವಾಗ ನಾವು ಗರುಡನಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ತೀವೋ, ಗರುಡನ ಒಂದು ಮರಿ ಅಂತಲೂ ಹೇಳ್ಬೋದು. ಯಾಕೆಂದರೆ ಅಷ್ಟು ಶಕ್ತಿಶಾಲಿ ಕೂಡ ಇದಕ್ಕೂ ಕಾಗೆಗೂ ಕೂಡ ಇದೆ. ಇದು ನಮ್ಮ ಪಿತೃಗಳನ್ನು ಇದು ಒಂದು ನಮ್ಮಲ್ಲಿ ಎಚ್ಚರಿಸುವ ಭಾವನೆಯನ್ನು ಇದು ತಂದು ಕೊಡುತ್ತದೆ. ನೋಡಿ, ನಾವು ಅಣ್ಣ ತಮ್ಮಂದಿರು ಜಮೀನು ಎಲ್ಲಕ್ಕೂ ಕಿತ್ತಾಡ್ತೀವಿ, ಹೊಡೆದಾಡ್ತೀವಿ. ಇವತ್ತು ನನಗೆ ಬೇಕು ಅನ್ನೋ ಭಾವನೆ. ನನಗೆ ಅರ್ಧ ಎಕರೆ, 10 ಕುಂಟೆ, 1 ಕುಂಟೆ, 1,000ಕ್ಕೂ ಜಗಳ ಆಡ್ತಾರೆ. ಅಣ್ಣ ತಮ್ಮಂದಿರ್ಬೋದು, ನಮ್ಮ ಸ್ನೇಹಿತರು, ಬಂಧು ಬಾಂಧವರಿರ್ಬೋದು, ಕಿತ್ತಾಡ್ತೀವಿ. ಆದರೆ ಕಾಗೆ ಒಂದು ಹರಳು ಸಿಕ್ಕಿದರೂ ಕೂಡ ಇಡೀ ತನ್ನ ಕುಟುಂಬವನ್ನು ಕರೆಯುತ್ತೆ. ಅದು ಕರೆದು ಆ ಕುಟುಂಬ ಎಲ್ಲ ತಿಂದು ಕುಟುಂಬ ಸಮೇತ ಜೀವಿಸುವಂಥ ಏಕೈಕ ಪಕ್ಷಿ ಅಂದರೆ ಅದು ಕಾಗೆ. ಅದು ಒಂಟಿಯಾಗಿ ಯಾವತ್ತೂ ಕಾಗೆ ಬದುಕಲ್ಲ. ಅದು ಎಲ್ಲ ಅದು ಸಂಸಾರದೊಂದಿಗೆ ಬದುಕುವುದು. ಕಾಗೆಯಲ್ಲಿ ನೀವು ತಿಳ್ಕೊಂಡಿರೋ ಥರ ಕಾಗೆ ಒಂದೇ ಥರ ಇಲ್ಲ. ಕಾಗೆ 20 ಜಾತಿಯ ಕಾಗೆಗಳಿದೆ. ಕಾಗೆಗಳಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರನಾದ ಕಾಗೆಗಳಿದೆ. ಅದರದೇ ಆದ ನೀತಿಗಳು ಇದೆ. ಮತ್ತು ಕಾಗೆಗಳು ನೋಡಿ, ನಾವು ಸತ್ತಾಗ ಹೋಗ್ತೀವೋ ಬಿಡ್ತೀವಿ. ಅದೇ ಕಾಗೆಗಳು ಸತ್ತರೆ, ಒಂದು ಕಾಗೆ ಸತ್ತರೆ ಅದು ಈ ಪ್ರಾಂತ್ಯದ
ಏನೇನು ಪ್ರಾಬ್ಲಮ್ ಇದೆ, ಆ ಪ್ರಾಂತ್ಯದಲ್ಲಿ ನಾವು ಉಳ್ಕೋಬೋದೋ ಬೇಡವೋ, ನಾವು ಎಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡುತ್ತೆ. ಎಲ್ಲ ಕಾಗೆಗಳು ಗುಂಪಾಗಿ ಬಂದು ಅದು ಕೂಗುತ್ತೆ, ಕಾ 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 ಅಂತ ಕೂಗುತ್ತಲ್ಲ, ಅದು ಗುಂಪಾಗಿ ಬಂದು ಅದಕ್ಕೆ ಆ ಸ್ಮರಣೆಯನ್ನ ಒಂದು ಸತ್ತಿರೋ ಒಂದು ಕಾಗೆಗೆ ಒಂದು ಕೃತಜ್ಞತೆಯನ್ನು ತಲುಪಿಸುತ್ತವೆ ಇವೆಲ್ಲ. ಇದು ಅದರ ಒಂದು ವ್ಯಕ್ತಿತ್ವ. ಇದು ವಿಶೇಷವಾಗಿ ಕಾಗೆಗಳಿಗೆ ಮಾತ್ರ ಇರುತ್ತದೆ, ಬೇರೆ ಯಾವ ಪಕ್ಷಿಗೂ ಈ ಥರ ಇಲ್ಲ. ನೋಡಿ, ಈಗ ಬರೋಣ ಕಾಗೆಯಿಂದ ಏನು ನಿಮಗೆ ಇದು ನೋಡಿ. ಕಾಗೆನ ಎಲ್ಲ ಏನು ಮಾಡಿ ಒಳ್ಳೆ ಕಾಗೆ ಥರ ಬಟ ಕೊಡ್ತಾನೆ ಇರ್ತಾನೆ ಇವನೊಬ್ಬ, ಇವನ್ನೆಲ್ಲ ಅಂತ ಬೈಯೋದು ಸಹಜವಾದ, ಆದರೆ ತಪ್ಪುವುದು. ಕಾಗೆ ನೋಡಿ ಒಡಗುಡ್ತಾರೆ ಅನ್ನೋದಾಗಲಿ, ಕಾಗೆಯಷ್ಟು ಒಂದು ಕಾಳಜಿಯ ಒಂದು ಪಕ್ಷಿ ನಮ್ಗೆ ಎಲ್ಲೂ ಸಿಗಲ್ಲ ನಿಮಗೆ. ಕಾಗೆ ಏನು ಮಾಡುತ್ತೆ ನಿಮಗೆ ನೋಡಿ, ಕಾಗೆ ಬಂದು ನಿಮ್ಮ ಮನೆ ಹತ್ರ ಕೂಗಿದ್ರೆ ಅತಿಥಿ ಹೇಗೆ ಬಿಡ್ತಾರೋ, ಕಾಗೆ ಬಂದು ನಿಮ್ಮ ಮನೇಲಿ ಬಂದು ನೀರು ಕುಡಿಯೋದು ಶುಭ. ನಿಮ್ಮ ಕಾಗೆ ಯಾವ್ದಾದ್ರು ಬಂದು ನಿಮ್ಮ ಮನೆ ಮೇಲೆ ಅದಕ್ಕೆ ತಿಂಡಿ ಇಡಿ, ನೀರಿಡಿ ಅಂತ ಹೇಳೋದು ಇದಕ್ಕೆ. ಅದು ಇಡೋದ್ರಿಂದ ನಿಮ್ಮ ಪಿತೃಗಳ ಒಂದು ಸಂತತಿ ಬರುತ್ತೆ ನಿಮ್ಮ ಮನೆಗೆ. ನೋಡಿ, ಸತ್ತಾಗ ಮಾತ್ರ ಕೂಳ್ತಿನ ಕಾಗೆ ಬಂದಿಲ್ಲ ತಡ್ರು, ಕಾಗೆ ಬರಲಿ ಹದ್ದು ಬರಲಿ ತಿನ್ನಲಿ, ಕಾಗೆ ಬರಲಿ ತಿನ್ನಲಿ, ಕಾಗೆ ತಿನ್ನಬೇಕು, ಆಗ ನಮ್ಮ ಪಿತೃಗಳಿಗೆ ಸಮಾಧಾನ ಅಂತ ಹೇಳ್ತೀರಾ. ಸತ್ತಾಗ ಮಾತ್ರ ಕಾಗೆ ಬೇಕು, ಬೇರೆ ಯಾವ ಟೈಮಲ್ಲೂ ಕಾಗೆನ ಒಳ್ಳೆಯದು ಅಂತ ನಾವು ಅನ್ನೋಲ್ಲ. ಆದರೆ ಕಾಗೆ ನಿಮ್ಮ ಬಲಭಾಗದಲ್ಲಿ ಹಾರಿ ಹೋದರೆ, ನಿಮ್ಮ ಬಲಭಾಗದಲ್ಲಿ ಬಂದರೆ, ಯಾವ್ದಾದ್ರು ಒಂದು ಬಟ್ಟೆನೋ ಒಂದು ಏನಾದರೂ ಒಂದು ತಿನಿಸು, ಹಸಿಯ ಒಂದು ಮಣ್ಣು ಅಥವಾ ಕಾಳು ಹಿಡ್ಕೊಂಡು ಬಲಭಾಗದಲ್ಲಿ ನೀವೆಲ್ಲ ಹೊರಟಾಗೋದ್ರಿಂದ ಶುಭ ಧನಲಾಭ ಪ್ರಾಪ್ತಿಯಾಗುತ್ತೆ ನಿಮಗೆ. ಅದೇ ರೀತಿ ನಿಮ್ಮ ಕಾಗೆ ಬಂದು ನಿಮ್ಮ ಮನೇಲಿ ನೀರು ಕುಡಿದ್ರೂ ಕೂಡ ನಿಮಗೆ ಧನಲಾಭ ಇರುತ್ತೆ. ಕಾಗೆ ಬಂದು ನಿಮ್ಮ ಮನೆಯಲ್ಲಿ ಎಲ್ಲ ಕಾಯಿಗಳು ಬಂದು ತಿಂತಾ ಇದ್ದಾವೆ ಅಂದರೆ ನಿಮ್ಮ ಮನೆಗೆ ದಾರಿದ್ರ್ಯತೆ ಬರೋಲ್ಲ. ನಿಮ್ಮ ಮನೇಲಿ ಯಾವಾಗಲೂ ಧನ ಸಂಪತ್ತು ಯಾವಾಗಲೂ ತುಂಬಿ ತುಳುಕುತ್ತದೆ. ಮತ್ತು ಈ ಗ್ರಹಣಗಳಾಗುತ್ತಲ್ಲ ಆ ಟೈಮ್ ಇರ್ಬೋದು, ಮತ್ತು ಈ ಭೂಕಂಪನ ಆಗುತ್ತಲ್ಲ, ಜ್ವಾಲಾಮುಖಿಗಳಾಗುತ್ತಲ್ಲ, 1 ಗಂಟೆ ಅಥವಾ 2 ಗಂಟೆ ಮುಂಚೆ ನಮಗೆ ಒಂದು ಇನ್ಫಾರ್ಮೇಷನ್ ಕೊಡೋದೇ ಕಾಗೆ. ಹಿಂದಿನಿಂದನೂ ಇದನ್ನು ನಾವು ಕಾಗೆಯನ್ನು ನಾವು ಈ ಹಿಂದೆ ಇವನ್ನೆಲ್ಲ ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ತಾ ಇದ್ರು ನಮ್ಮ ಪುರೋಹಿತರು ಮತ್ತು ಹಿಂದಿನ ಮೇಧಾವಿಗಳು. ಆಗ ನಮ್ಗೆ ಯಾವುದೇ ಸೈಂಟಿಫಿಕ್ ಯುಗದಲ್ಲಿ ಇರ್ತಕ್ಕಂಥ ಯಾವುದೇ ಉಪಕರಣಗಳು ಇಲ್ಲದೇ ಇದ್ದಾಗ ಈ ಕಾಗೆ, ಪಕ್ಷಿ, ಪ್ರಾಣಿಗಳು ಬಿಹೇವಿಯರನ್ನು ನೋಡಿ ಹೇಳ್ತಾ ಇರೋತ್ತೇನೋ, ಕಾಯಿಗಳು ಕೂಗ್ತಾ ಇದೆ, ಕಾಯಿಗಳು ಬುಡಕತ್ತೆ, ಅದು ಡಿಫ್ರೆಂಟಾಗಿ ಬರುತ್ತೆ ನೋಡಿ. ಕೋಗಿಲೆ ಮೊಟ್ಟೆ ಇಡೋದನ್ನ ಹೋಗ್ಬಿಟ್ಟು ಮೊಟ್ಟೆ ಇಡೋದೆಲ್ಲ ಹೇಳಿ, ಕೋಗಿಲೆ ಹೋಗಿ ಗೂಡಲ್ಲಿ ಕಾಗೆ ಗೂಡಲ್ಲಿ ಮೊಟ್ಟೆ ಇಟ್ಬಿಡುತ್ತೆ. ಬಟ್ ಕಾಗೆ ಯಾವತ್ತು ಇದು ನನ್ನ ಮೊಟ್ಟೆ ಅಲ್ಲ, ಇದು ನಾನ್ಯಾಕೆ ಕಾವು ಕೊಡಬೇಕು, ನಾನ್ಯಾಕೆ ಮರಿ ಮಾಡಬೇಕು ಅಂತ ಅನ್ನಲ್ಲ. ಅದಕ್ಕೂ ಕಾವು ಕೊಟ್ಟು ಮರಿ ಮಾಡುತ್ತೆ. ಆಮೇಲೆ ಅದು ಕೋಗಿಲೆ ಆರೋಗುತ್ತೆ, ಲಾಸ್ಟಿಗೆ ಮರಿ ಆದಮೇಲೆ ಅದು ಆರೋಗುತ್ತೆ. ಹಾಗಾಗಿ ನಾವು ಕಾಗೆಯನ್ನು ತಪ್ಪು ತಿಳಿಯದೆ, ಕಾಗೆಯನ್ನು ನಾವು ಭಕ್ತಿಯಿಂದ ಕಾಗೆಯನ್ನು ನಾವು ಪೂಜಿಸಬೇಕು. ನೀವು ಯಾವುದಾದ್ರೂ ಸಂಕಷ್ಟದಲ್ಲಿದ್ದಾಗ, ಯಾವುದಾದರೂ ನಿಮಗೆ ಅನ್ನ ಸಿಕ್ಕಿದಾಗ, ಕಾಗೆಗೆ ಒಂದು ಪಕ್ಷಿಗಳಿಗೆ ಯಾವುದಾದ್ರೂ ಒಂದು ಪಕ್ಷಿಗೆ ಸ್ವಲ್ಪ ಹಾಕಿ ಆನಂತರ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮಗೆ ಯಶಸ್ಸನ್ನು ಕೂಡ ನಿಮಗೆ ಕೊಡುತ್ತೆ. ಅದೇ ಥರನಾಗಿ ಕಾಗೆ ನಿಮ್ಮ ತಲೆ ಮೇಲೆ ಕುಕ್ಕಿದೆ ಅಂತ ಅಂದರೆ ಅದು ದೋಷ ಅಲ್ಲ. ಕಾಗೆ ಕುಗ್ತಾ ಇದೆ ಅಂತ ಅಂದರೆ ನಿಮ್ದೇನೋ ಶನಿಯಿಂದ ಯಾವುದೋ ಒಂದು ರೂಪದಲ್ಲಿ ಶನಿ ದೇವರು ಹೋಗಿ ದೀಪ ಹಚ್ಚೋದಿರ್ಬೋದು, ಶನಿ ದೇವರು ಹೋಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಿರ್ಬೋದು, ಹೋಗಿ ಮಂದಿರಕ್ಕೆ ಒಂದು ಪೂಜೆ ಮಾಡಿಸ್ಕೊಂಡ್ಬರೋದಿರ್ಬೋದು, ಶನಿಯ ಮಂದಿರಕ್ಕೆ ಹೋಗಿ ಬನ್ನಿ ಅನ್ನೋ ಒಂದು ಇನ್ಫಾರ್ಮೇಷನ್ ನಿಮಗೆ ಟೈಮು ಚೆನ್ನಾಗಿಲ್ಲ, ಈಗ ನಿಮ್ಮದು ಟೈಮು ಕೆಟ್ಟಿದೆ, ದಯವಿಟ್ಟು ಹೋಗಿ ಬನ್ನಿ ಅಂತ ಇನ್ಫಾರ್ಮೇಷನ್ ಕೊಡುತ್ತೆ. ಮತ್ತು ಕಾಗೆ ಬಂದು ನಿಮ್ಮ ಯಾವುದಾದರೂ ನಿಮ್ಮ ಮನೆಯಲ್ಲಿ ಕಾಳು ಹಣ್ಣುಗಳನ್ನ ತಿನ್ನೋದ್ರಿಂದನೂ ಕೂಡ ನಿಮಗೆ ಅದು ಲಾಭವೇ ಹೊರತು ನಷ್ಟ ಅಲ್ಲ. ಯಾವಾಗ ನಿಮಗೆ ಸತ್ತಾಗ ಮಾತ್ರ ಬೇಕು, ಬೇರೆ ಟೈಮಲ್ಲಿ ಕಾಗೆ ಬೇಡ ಅನ್ನೋದು ತಪ್ಪು ಕಲ್ಪನೆ. ಹಾಗಾಗಿ ಕಾಗೆಯನ್ನು ನೀವು ತಪ್ಪು ತಿಳಿಯದೆ, ಕಾಗೆಯನ್ನು ನಿಮಗೆ ಒಳ್ಳೇದಿದೆ ಅನ್ನೋ ಭಾವನೆಯನ್ನು ಇಟ್ಟು ನೀವು ನಡೆದಿದ್ದೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ.